ಮೇಂಟೈನ್ ಮಾಡೋಕ್ಕಾಗಲ್ಲ. ಆಗಲೇ ಸ್ಟ್ರೈನ್ ಆಗಿ ಯಾಕೆ ಸ್ಟ್ರೈನಿಂಗ್ ಆಗೋದು? ಇದು ಹಾರ್ಡ್ ವಾಟರ್ ಏನಕ್ಕೆ ಸ್ಟ್ರೈನಿಂಗ್ ಆಗುತ್ತೆ? ಕ್ಲೀನ್ ಮಾಡೋದಂದ್ರೆ ಹೆಂಗೆ ಅಂದ್ರೆ ನಿಮ್ಮ ಕಾನ್ಸೆಪ್ಟ್ ನೀರು ಹಾಕ್ಬಿಟ್ಟು ಬಂದ್ಬಿಟ್ರೆ ಆಯ್ತು. ಹೆಂಗೆ ಕರೆ ಆಗುತ್ತೆ ಹೇಳಿ? ಇನ್ನು ನಾವಿನ್ನು ಏನು ಮಾಡ್ತೀವಿ, ಹೆಂಗೆ ಮೇಂಟೈನ್ ಮಾಡೋದು ಹೇಳಿ? ಒಂದು ಹಾಸ್ಪಿಟಲ್ ಅಲ್ಲಿ ನಿಮಗೆ ಟಾಯ್ಲೆಟ್ಸ್ ಸರಿಯಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ. ನೋಡ್ರಿ, ಬ್ಲಾಕ್ ಕ್ಲೋಸ್ ಮಾಡಬೇಕು. ಕ್ಲೀನ್ ಆದ್ಮೇಲೆ ನೀರೆಲ್ಲ ಹಾಕಿ ಫಿಟ್ಟಿಂಗ್ಸ್ ಒರೆಸ್ಬೇಕ್ರಿ. ಒಂದೊಂದು ಕಮೋಡ್ ಮೇಲೂ ನೀರಿದ್ರೆ ಕರೆ ಆಗತ್ತೆ ರೀ. ನಾನು ಪಾಲಿಟೆಕ್ನಿಕಲ್ ಹೇಳಿ ಬೈದ್ಬಿಟ್ಟು ಬಂದೆ ಅವ್ರು ಹೋಗಿ ಹೊಸದ್ರಲ್ಲಿ. ಸುಮ್ಮನೆ ನೀರು ಹಾಕಿ ಬಂದ್ಬಿಡೋದು. ಮತ್ತೆ ಹುಡುಗರು ಆಚೆ ಚಪ್ಪಲಿ ಕಾಲಲ್ಲಿ ಹೋಗ್ತಾರೆ, ಮತ್ತೆ ಎಲ್ಲ ಗಲೀಜಾಗ. ಮತ್ತೇನು ಪ್ರಯೋಜನ? ನೋಡ್ರಿ, ಈಗ ಟಾಯ್ಲೆಟ್ ಕ್ಲೀನಿಂಗ್ ಸಿಸ್ಟಮ್ ಚೇಂಜ್ ಆಗಿದೆ. ಮಾಪಿಂಗ್ ಮಾಡಬೇಕು. ಮಾಪಿಂಗ್ ಮಾಡಿ ಡ್ರೈ ಆಗಬೇಕು, ಮ್ಯಾಟ್ ಇರಬೇಕು ಆಚೆ. ಇವೆಲ್ಲ ನೀವು ನೆಕ್ಸ್ಟ್ ಇದಕ್ಕೆ ಯೋಚನೆ ಮಾಡ್ಬೇಕ್ರಿ. ನೀವು ಈ ತರ ನೀವು ಗೌರ್ಮೆಂಟ್ ಹಿಂಗೆ ಮಾಡ್ಕೊಂಡು ಹೋಗ್ತೀವಿ, ಹಿಂಗೆ ಮಾಡೋದು. ನಾವು ಇನ್ಯಾಕೆ ಇವೆಲ್ಲ ಕಟ್ಸ್ಬೇಕು? ಯಾಕೆ ಮಾಡ್ಬೇಕು? ಯಾಕ್ರಿ ಮಾಡ್ಬೇಕು? ನೀವು ನೀವು ಇದೆಲ್ಲ ಹೇಳ್ಕೊಡ್ಬೇಕ್ರಿ. ಟ್ರೈನಿಂಗ್ ಕೊಡ್ಬೇಕ್ರಿ ಅವ್ರಿಗೆ, ಕ್ಲೀನ್ ಮಾಡೋರಿಗೆ. ನಿಂತು ಮಾಡಿಸ್ಬೇಕ್ರಿ. ಈ ಟಾಯ್ಲೆಟ್ ಅಲ್ಲಿ ನಾನು ಕ್ಲೀನ್ ಮಾಡ್ಬಿಟ್ಟು ಹೋದೆ ಅವತ್ತು 2-3 ವರ್ಷದಿಂದ. ಈ ಟಾಯ್ಲೆಟ್ ಅಲ್ಲಿ ಹಾಕಿರೋ ಸಿಮೆಂಟ್ ಹಂಗೆ ಬಿದ್ದಿತ್ತು. ನಾನು ನೀರು ಹೊಡೆದ್ಬಿಟ್ಟು ಕ್ಲೀನ್ ಆಗಿ ನಾನು ಇದು ಮಾಡ್ಬಿಟ್ಟು ಹೋದೆ. ಅವ್ರು ಹಂಗೆ ಇಟ್ಕೊಂಡಿದ್ದಾರೆ. ಸುಮ್ಮನೆ ಹೇಳಿದ್ರೆ ಒಂಥರ ನಾಚಿಕೆ ಆಗುತ್ತೆ ಅವೆಲ್ಲ ಹೇಳ್ಕೊಂಡು ಹೋದ್ರೆ. ಇಷ್ಟು ಹೊಸದಾಗಿ ಮಾಡಿರೋ ಟಾಯ್ಲೆಟ್ ಆಗಲೇ ಗಲೀಜ್ ಮಾಡ್ತಿರೋದ್ರೆ ನಾವು ಇನ್ನೇನು ಮಾಡ್ಬೇಕಿಲ್ಲ? ಇನ್ನೇನಿಂದ ತಂದು ಮಾಡ್ಬೇಕು ನಾವು? ದಿನ ನಾನು ಬಂದು ನೋಡ್ಬೇಕು, ಚೆಕ್ ಮಾಡ್ಬೇಕಾ? ಇನ್ನು ನಾವು ಇಷ್ಟೆಲ್ಲ ಒಳ್ಳೆ ಕಾರ್ಪೊರೇಟ್ ಟೈಪ್ ಮಾಡಿಬಿಟ್ರೆ ನಾನು 2 ದಿವಸಕ್ಕೆ ನೀವು ಹಾಳು ಮಾಡಿದ್ರೆ ನಾವು ಯಾಕೆ ಮಾಡಿಸ್ಬೇಕು? ಎಷ್ಟು ಟೆನ್ಷನ್ ತಗೊಂಡು ಎಷ್ಟು ಒದಾಡ್ಕೊಂಡು ನಾನು ಕೋವಿಡ್ ಅಲ್ಲಿ ನೋಡಿದ್ಮೇಲೆ ಡಿಸೈಡ್ ಮಾಡಿದ್ದು ನಾನು ಇದಕ್ಕೊಂದು ಹೊಸ ರೂಪ ಕೊಡಲೇಬೇಕು ಅಂತ. ಇವತ್ತೇನೋ ಮಾಡಿ ಒಂದು ಸ್ಟೇಜಿಗೆ ತರ್ತಾ ಇದೀವಿ. ಅದನ್ನು ನೀವು ನಾಳೆ ಬಳಸ್ಕೊಳಕ್ಕಾಗಿಲ್ಲ ಅಂದ್ರೆ ಆಯ್ತು. ಟಾಯ್ಲೆಟ್ ಬ್ಲಾಕ್ ಫಸ್ಟ್ ಫೇಸಲ್ಲಿ ತಗೊಂಡ್ರಿ, ಅದನ್ನು ನೀವು ಮಾಡಲಿಲ್ಲ ಅಂದ್ರೆ ಡಿ ಗ್ರೂಪ್ ಅವರು ನಾನು ಸುಮಾರು ಸತಿ ಹೇಳಿದ್ದೀನಿ, ಇದು ಯಾಕೆ ಹಿಂಗೆ ಮಾಡ್ತಾ ಇಲ್ಲ ಸರಿಯಾಗಿ, ಸೋಪ ಮಾಡಲ್ಲ, ಹಾಸ್ಪಿಟಲ್ ಮುಂದೆ ಕಸ ಹಂಗೆ ಇರುತ್ತೆ, ಗಿಡ ಕೆಳಗಡೆ ಇದ್ರೆ ಅಂದರೆ ನಾವು ಎಲ್ಲರೂ ನಾವಲ್ಲ ಅಂತಾರೆ. ಅವ್ರಿಗೆ ಏನಿದ್ರು ಸರ್ಟಿಫಿಕೇಟು ಡಾಕ್ಟರ್ಸ್ ಹತ್ರ ನಿಂತ್ಕೊಳ್ಳೋದು, ಕಲೆಕ್ಟ್ ಮಾಡೋದು, ಇಟ್ಕೊಂಡು ಹೋಗೋದು, ಇವ್ರದೆಲ್ಲ ಇದೇ ಕೆಲಸ ನಡೀತಾ ಇರೋದು. ನಾನು ಸಾಹೇಬ್ರು ಬಿಸಿ ಹೇಳೋಕ್ಕಾಗಲ್ಲ ಅಂತ ಸುಮ್ಮನೆ ಇದ್ದೀನಿ. ಎಷ್ಟು ಸರ್ ಹೇಳೋದು ಮನೆ ಸಾರಿಗೆ ಅವ್ರವ್ರ ಕೆಲಸ ಅವ್ರು ಮಾಡ್ಬೇಕಲ್ಲ. ಅವ್ರಿಗೆಲ್ಲ ಸ್ಕ್ರಬ್ ಮಾಡ್ತಾ ಇಲ್ಲ, ಮಾಡಲ್ಲ. ಏನು ಬುಕ್ ಸಿಗ್ಲಿ, ಇವ್ರು ಯಾರು ಅವ್ರು ಏನಿದ್ರು ಅವ್ರಿಗೆ ಇನ್ಕಮ್ ಬೇಕು, ಅವ್ರು ಇನ್ಕಮ್ ಮಾಡ್ಕೋಬೇಕು. ಬೇರೆ ಕೆಲಸ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟ್. ಯಾವಾಗ ಬರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಜನ? ಯಾಕೆ ಬರ್ಬೇಕು? ಬೇಡ, ಯಾಕೆ ಬರ್ಬೇಕು ಜನ ಗೌರ್ಮೆಂಟ್ ಹಾಸ್ಪಿಟಲ್? ಅಲ್ಲ, ಈ ತರ ನೀವು ಮಾಡ್ಕೊಂಡು ಹೋದ್ರೆ ಬರೀ ಈ ತರ ಜನರು ಸುಲಿಗೆ ಮಾಡೋದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅದು ಯಾಕೆ ಬರ್ಬೇಕು ಬಡವರು? ನಾವೇನಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು? ಒಳ್ಳೊಳ್ಳೆ ಫೆಸಿಲಿಟಿ ಯಾಕೆ ಕೊಡ್ಬೇಕು? ಜನನ ಆಕರ್ಷಣೆ ಮಾಡಬೇಕು, ಬಡವರೆಲ್ಲ ಇಲ್ಲಿ ಬರಲೇಬೇಕು ಅಂತ ತಾನೆ. ಸುಮ್ಮನೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಕಳ್ಕೊಡ್ತಾರೆ ದುಡ್ಡು ಅಂತ ತಾನೆ. ತಾಯಿ ಕಾರ್ಡ್ ಪೆಟ್ಕೊಂಡಿಸಿದೆ, ದುಡ್ಡು ಇಷ್ಟೇ ಮಾತ್ರ ಡೆಲಿವರಿ ಮಾಡಲ್ಲ. ನೀವು ದುಡ್ಡು ಕೊಡೋರ್ಗು ಮಾಡಲ್ಲ. ಒಬ್ಬೊಬ್ಬರು ಡಾಕ್ಟರ್ ಒಬ್ಬ ಅಷ್ಟೇಂಟ್ ಪೆಟ್ಕೊಂಡಾರು. ಒಬ್ಬೊಬ್ಬರು ಇದು వచ్చినది ಬೇರೆ ಮಾಡ್ಬೇಕು. ಈಗ ನೋಡ್ರಿ ಗೇಟ್ ಶಿಫ್ಟ್ ಮಾಡೋದು